ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಕೃಷ್ಣಾ ಪಠ್ಯ ಪುಸ್ತಕ ವಿವಾದಕ್ಕೆ ಎನ್ಸಿಇಆರ್ಟಿ ಸ್ಪಷ್ಟನೆಯನ್ನ ನೀಡಿದೆ. ಭಾಷಾ ಪಠ್ಯ ಪುಸ್ತಕಗಳಿಗೆ ಭಾರತದ ನದಿಗಳ ಹೆಸರನ್ನು ನೀಡಲಾಗಿದೆ. ಇನ್ನು ಕೃಷ್ಣಾ ನದಿಯ ಹೆಸರನ್ನ ಕೃಷ್ಣ ಅಂತ ಹೆಸರಿಸಲಾಗಿದೆ. ಇಲ್ಲಿ ಹಿಂದಿ ಪಠ್ಯ ಪುಸ್ತಕಕ್ಕೆ ಗಂಗಾ ಅಂತ ಹೆಸರಿಡಲಾಗಿದೆ. ಹಾಗೆ ಇಂಗ್ಲಿಷ್ ಪಠ್ಯ ಪುಸ್ತಕಕ್ಕೆ ಕಾವೇರಿ ಅಂತ ಹೆಸರಿಡಲಾಗಿದೆ. ಇನ್ನು ಉರ್ದು ಪಠ್ಯ ಪುಸ್ತಕಕ್ಕೆ ಜಮುನಾ ಅಂತ ಹೆಸರಿಡಲಾಗಿದೆ. ಹಾಗೆ ಅದೇ ರೀತಿ ಕನ್ನಡ ಪಠ್ಯ ಪುಸ್ತಕಕ್ಕೆ ಕೃಷ್ಣ ಅಂತ ಹೇಳಿ ಹೆಸರಿಡಲಾಗಿದೆ ಅಂತ ತಿಳಿಸಿದ್ದಾರೆ. ಕೃಷ್ಣ ಕರ್ನಾಟಕದಲ್ಲಿ ಹರಿಯೋ ನದಿಗಳಲ್ಲಿ ಒಂದಾಗಿರುವಂಥದ್ದು. 63ನೇ ಪುಟದಲ್ಲಿ ಸಮತೋಲಿತ ಆಹಾರ ಉಲ್ಲೇಖಿಸಲಾಗಿದೆ. ಇನ್ನು 63ನೇ ಪುಟದಲ್ಲಿ ಸಸ್ಯಾಹಾರಿ ಮಾಂಸಾಹಾರಿ ಒಳಗೊಂಡಿದೆ. ಇನ್ನು ಸಸ್ಯಾಹಾರವನ್ನ ಎಲ್ಲಿಯೂ ಸಮರ್ಥಿಸಿಲ್ಲ, ಮಾಂಸಾಹಾರವನ್ನ ವಿರೋಧಿಸಿಲ್ಲ. ಕೃಷ್ಣ ಕನ್ನಡ ಪಠ್ಯ ಪುಸ್ತಕ ವಿವಾದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎನ್ಸಿಇಆರ್ಟಿ. ಈಗ ಕೃಷ್ಣ ಪಠ್ಯ ಪುಸ್ತಕ ವಿವಾದಕ್ಕೆ ಎನ್ಸಿಇಆರ್ಟಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಭಾಷಾ ಪಠ್ಯ ಪುಸ್ತಕಗಳಿಗೆ ಭಾರತದ ನದಿಗಳ ಹೆಸರನ್ನ ಇಡಲಾಗಿದೆ.